SRS ಹಿಲ್ ಒಳಗಡೆ ಒಬ್ಬ ಅಣ್ಣ ಶುರು ಆಗಿದೆ. ಬೀದಿಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇದೆ ಮೂಲ ದೇವರು ಶ್ರೀ ರೇಣು ಸಿದ್ದೇಶ್ವರ ಇಲ್ಲೇ ಇರೋದು. ಮೆರವಣಿಗೆ ಮಾಡಿಸ್ತಾ ಇದ್ದೀವಿ. ಡ್ರೋನ್ ಶಾಟ್ ಆಗಿರುತ್ತೆ. SRS ಹಿಲ್ಸ್ ಸಿಂಧಪಾಜಿ ಟೆಂಪಲ್ ಚೆನ್ನಾಗಿರುತ್ತೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರಿಗೂ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಫಸ್ಟ್ ದಿವಸದಿಂದ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಪ್ಲೀಸ್ ಸಪೋರ್ಟ್ ಮಾಡಿ. ಇದು ಯಾವ ಪ್ಲೇಸ್ ಅಂತ ಅಂದರೆ ರಾಮನಗರಲ್ಲಿರುವಂಥ ಫೇಮಸ್ ಪ್ಲೇಸ್ ಆಗಿರೋ SRS ಹಿಲ್ಸ್. ಅದನ್ನು ರೇವಣ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಬೆಟ್ಟದ ಕೆಳಗಡೆ ಇರುವಂಥ ರೇಣುಕಾಂಬ ಅಮ್ಮನವರ ಸನ್ನಿಧಿಯಲ್ಲಿ ಕಾರ್ನ ಸ್ಟಾಪ್ ಮಾಡಿದ್ದೀವಿ. ಬಿಕಾಸ್ ಅಲ್ಲಿ ಫಸ್ಟ್ ಅಮ್ಮನವರಿಗೆ ಕರ್ಪೂರ ಹಚ್ಚಿ ಬರೋದಕ್ಕೆ ಅಣ್ಣ ಹೋಗಿದ್ದಾರೆ. ಇದರ ಬಗ್ಗೆ ಅಮ್ಮ ಚಿಕ್ಕದಾಗಿ ಡೀಟೇಲ್ಸ್ ಹೇಳ್ತಾರೆ, ಕೇಳೋಣ ಬನ್ನಿ. ಮೇಲಿಂದ ಕೆಳಗಡೆ ಗುಹೆ ಒಳಗಡೆ ಒಬ್ಬ ಅಣ್ಣ ಶುರು ಆಗಿದೆ. ತಂಗಿಗೆ ಮೇಲ್ಗಡೆ ಬರ್ತೀವಿ ಇರು ಅಂತ ಹೇಳ್ಬಿಟ್ಟು ಇಲ್ಲಿ ಕುಂಡಿಸ್ಬಿಟ್ಟು ಹೋಗಿ ಮೇಲ್ಗಡೆ ಸೆಟ್ಲ್ ಆಗ್ತಿದ್ದಾರೆ. ತುಂಬಾ ಸತ್ಯ. ಇಲ್ಲ ಕರ್ಪೂರ ಫಸ್ಟ್ ಅಮ್ಮನಿಗೆ ಇಲ್ಲಿ ಪೂಜೆ ಮಾಡಿ ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಕರ್ಪೂರ ಹಚ್ಬಿಟ್ಟು ಮುಂದಕ್ಕೆ ಹತ್ಬೇಕು. ಸೊ ನೋಡಿದ್ರಲ್ಲ, ನಮ್ಮ ಅಮ್ಮ ಹೇಳಿದ್ದು ಟೆಂಪಲ್ ಇದೆ. ನಾವು ಕೆಳಗಡೆಯಿಂದ ವಾಕ್ ಮಾಡ್ಕೊಂಡು ಹೋಗೋದಾದರೆ ಈ ರೂಟಿಂದ ಹೋಗ್ಬೋದು. ಇದು ಫಸ್ಟ್ ಸ್ಟಾರ್ಟಿಂಗು ಗದಗ ಬೀದಿಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗೋದಾದರೆ ಹೋಗ್ಬೋದು. ಇಲ್ಲ ಅಂತ ಅಂದರೆ ಇದು ಸ್ವಲ್ಪ ದೂರ ಮಧ್ಯ ಭಾಗದಾಗ ಹೋಗುತ್ತೆ. ಅಲ್ಲಿ ಮಧ್ಯದ ಭಾಗದಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಕಾರ್ ಪಾರ್ಕಿಂಗಲ್ಲಿ ನಾವು ಕಾರ್ಸ್ನ ನಿಲ್ಲಿಸ್ಕೊಂಡು ನಾವು ಸ್ಟಾರ್ಟ್ ಮಾಡ್ಬೋದು. ಅಲ್ಲಿ ಮಧ್ಯದ ಭಾಗದಿಂದ ಅಲ್ಲಿ ಮಧ್ಯದ ಭಾಗದಲ್ಲಿ ನಮಗೆ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಮಧ್ಯದ ಭಾಗದಲ್ಲಿ ಶ್ರೀ ರೇಣುಕಾಚಾರ್ಯರ ಸನ್ನಿಧಿ ಮತ್ತು ಭೀಮೇಶ್ವರ ದೇವಾಲಯ ಇದೆ. ಅಲ್ಲಿಂದ ನಾವು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬೆಟ್ಟ ಹತ್ತೋದು ನೋಡ್ತಾ ಇದ್ದೀವಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದು ಬಂದು ಟಾಪಿಗೆ ಹೋಗೋದಾದರೆ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿ ಹೋದರೆ 2 ಗೋಪುರಗಳು ಸಿಗುತ್ತೆ ನಿಮಗೆ. 2 ಗೋಪುರದ ಮಧ್ಯದಲ್ಲಿ ನಿಮಗೆ ಒಂದು ಗಂಟೆ ಸಿಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ದೇವರ ದರ್ಶನ ಮಾಡ್ಕೋಬೋದು. ಆ ಗಂಟೆ ಯಾವುದು ಅಂತಂದರೆ ಇದೆ. ಮತ್ತು ನಾವು ಅಲ್ಲಿಂದ ಆ ಗೋಪುರಗಳನ್ನು ಮತ್ತೆ ಕೆಳಗಡೆ ದರ್ಶನ ಮಾಡ್ಕೊಂಡು ಬಂದು ಮೇಲೆ ಹತ್ತಿ ಅದಕ್ಕೆ ದೇವರ ಪಾದನ ಪೂಜೆ ಮಾಡಿಕೊಂಡು ಮತ್ತೆ ಇಳ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ಇದೇ ಮೂಲ ದೇವರು ಶ್ರೀ ರೇಣು ಸಿದ್ದೇಶ್ವರ ಇಲ್ಲೇ ಇರೋದು. ಮತ್ತು ಕೆಳಗಡೆ ಏನು ಕಾಣಿಸ್ತಿದೆ ಅಂದರೆ ಅದೇ ಗಂಗೆ. ಅದು ಅಲ್ಲಿ ಗಂಗೆ ಪೂಜೆಯನ್ನು ಮಾಡಿಬಿಟ್ಟು ನಾವು ದರ್ಶನ ಮಾಡೋದಕ್ಕೆ ಹೋಗಬೇಕು. ನೋಡಿ, ಮೂಲ ದೇವ್ರ ಫೋಟೋ ಇದೆ. ನೆಕ್ಸ್ಟು ನಾವು ಇದು ಫೋಟೋಸ್ ಎಲ್ಲ ತಗೊಂಡು ನಾವು ಕೆಳಗಡೆ ಇಳ್ಕೊಂಡು ಬಂದ್ವಿ. ಕೆಳಗಡೆ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಮೇಲೆ ಹತ್ತೋದಕ್ಕೆ ಏನೂ ಕಷ್ಟ ಆಗೋದಿಲ್ಲ, ಈಸಿಯಾಗಿ ಹತ್ತಿ ಇಳಿಬೋದು. ಇಲ್ಲಿ ಸುಮಾರು ಜನ ಟ್ರೆಕ್ಕಿಂಗ್ ಅಂತ ಬರ್ತಾರೆ. ನಾವು ಬೆಳಿಗ್ಗೆ ಬೇಗ ಹೋಗಿದ್ರಿಂದ ಜನ ಕಮ್ಮಿ ಇದ್ದರು. ಸೊ ವಿಡಿಯೋ ಮಾಡೋದಕ್ಕೆ ಈಸಿ ಆಯಿತು. ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಜನ ಕಮ್ಮಿ ಇರ್ತಾರೆ. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ ಟೆಂಪಲ್ ಇದೆ, ಶ್ರೀ ರೇಣುಕಮ್ಮ ಟೆಂಪಲ್ ಅಂತ. ಇಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಅಂದರೆ ರಥನ ಮೆರವಣಿಗೆ ಮಾಡಿಸ್ತಾ ಇದ್ದೀವಿ. ಈ ರಥನ ಮೆರವಣಿಗೆ ಮಾಡಿಸೋದು ಏನಿತ್ತು, ಹರಕೆ ಇರುತ್ತೆ. ಹರಕೆ ಇರೋದ್ರಿಂದ ನಾವು ಮಾಡ್ತಿದ್ದೀವಿ. ನಿಮಗೆ ಯಾವ ಥರ ಹರಕೆ ಬೇಕು, ನಿಮಗೆ ಯಾವುದೇ ಸೇವೆ ಬೇಕೋ ಅದನ್ನು ಅಲ್ಲೇ ಇರುತ್ತೆ, ಅಲ್ಲಿ ಕೇಳಿಕೊಂಡು ನೀವು ಮಾಡ್ಕೋಬೋದು. ನಾವು ಇಲ್ಲಿ ರೇಣುಕಾಂಬನ ರಥನ ಮೆರವಣಿಗೆ ಮಾಡಿಸಿದಾದ್ಮೇಲೆ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ನೆಕ್ಸ್ಟ್ ಬರ್ತಾ ಅಲ್ಲೇ ಕೆಳಗಡೆ ದಾಸೋಹ ಇದೆ. ಎಲ್ಲರೂ ದಾಸೋಹದಲ್ಲಿ ಊಟ ಮಾಡ್ಬೋದು. ಅಲ್ಲೇ ಲೈನ್ಸ್ ತುಂಬ ಚೆನ್ನಾಗಿತ್ತು. ದಾಸೋಹದ ಹತ್ರ ಬರ್ದಿರುವಂಥದ್ದು. ಅಲ್ಲಿ ಸಂಡೇ ಆಗಿರೋದ್ರಿಂದ ನಮಗೆ ಒಬ್ಬಟ್ಟು ಊಟ ಹಾಕಿದ್ರು. ಒಬ್ಬಟ್ಟು ಊಟ ಜೊತೆಗೆ ಸ್ವೀಟು, ಪಾಯಸ, ಚಿತ್ರಾನ್ನ, ಅನ್ನ ಸಾಂಬಾರು ಎಲ್ಲ ತುಂಬ ಚೆನ್ನಾಗಿತ್ತು. ಯಾರಾದರೂ ದಾಸೋಹದಲ್ಲಿ ಊಟ ಮಾಡೋದಿದ್ರೆ ಮಾಡ್ಬೋದು. ಮತ್ತು ಇದು ಡ್ರೋನ್ ಶಾಟ್ ಆಗಿರುತ್ತೆ. SRS ಹಿಲ್ಸ್ದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಡ್ರೋನ್ ಶಾಟ್ ಅಂತೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ನೇಚರ್ ಅಂತೂ ನೋಡೋದಕ್ಕೆ ತುಂಬ ಸಖತ್ತಾಗಿರುತ್ತೆ. ನೆಕ್ಸ್ಟು ನಾವು ಅಲ್ಲಿಂದ ಬಂದಿದ್ದು ಎಲ್ಲ ರೀಲ್ಸಲ್ಲೆಲ್ಲ ಟ್ರೆಂಡ್ ಆಗಿರೋವಂಥದ್ದು ಸಿಂಧಪಾಜಿ ಟೆಂಪಲ್ಲು. ಅಲ್ಲಿ ಸಿಂಧಪಾಜಿ ಟೆಂಪಲಲ್ಲಿ ನಂದಿ ಮತ್ತು ಶಿವನ ನೋಡೋಕ್ಕೆ ನೀವು ಕಣ್ಸಾಲಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ಹೋಗಿದ್ದ ಟೈಮಲ್ಲಿ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಅದು ವಾಟರ್ ಆಗಿರ್ಬೋದು, ವ್ಯೂ ಮತ್ತು ಫೋಟೋಸು ತುಂಬ ಚೆನ್ನಾಗಿ ಬಂತು. ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡು ನಾವು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಸೊ ಅಲ್ಲಿಂದ ನೆಕ್ಸ್ಟು ನಾವು ಮನೆಗೆ ಬಂದ್ವಿ. ಸೊ ಇದು ನನ್ನ ಸಿಂಪಲ್ ಆ್ಯಂಡ್ ಮಿನಿ ವ್ಲಾಗ್ ಥರ ಮಾಡಿದ್ದೀನಿ. ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮಾಲಾ ರವಿಕುಮಾರ್ ಯೂಟ್ಯೂಬ್ ಚಾನಲ್.